ಹಾಯ್ ಬನ್ನಿ, ಇವತ್ತು ನಾನು ನಿಮಗೆ ಚಾಟ್ ಜಿಪಿಟಿಯಿಂದ ಯೂಟ್ಯೂಬ್ ಥಂಬ್ನೇಲ್ ಮಾಡೋದನ್ನು ಹೇಗೆ ಅಂತ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ. ಏಕೆಂದರೆ ನನಗೂ ಸ್ಟಾರ್ಟಿಂಗಲ್ಲಿ ತುಂಬ ಕನ್ಫ್ಯೂಷನ್ ಇತ್ತು. ಟೆಕ್ ಚಾನಲರೆಲ್ಲ ತೋರಿಸ್ಕೊಡ್ತಾರೆ, ಕೆಲವೊಂದೊಂದು ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗೋಲ್ಲ. ಹಾಗಾಗಿ ನಾನು ಈ ರೀತಿ ನಿಮಗೆ ಇನ್ನೊಂದು ಮೊಬೈಲ್ನ ತೊಗೊಂಡು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಆ ಮೊಬೈಲಿಂದ ತೊಗೊಂಡು ನಿಮಗೆ ಚಾಟ್ ಜಿಪಿಟಿಯಿಂದ ತುಂಬ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಯಾವ ರೀತಿ ರೆಡಿ ಮಾಡೋದು ಯೂಟ್ಯೂಬ್ ಥಂಬ್ನೇಲ್ ಅಂತಂದು ತೋರಿಸ್ಕೊಡ್ತೇನೆ. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್. ಬನ್ನಿ, ಇವಾಗ ಚಾಟ್ ಜಿಪಿಟಿ ಇಂದ ಫೋಟೋ ರೆಡಿ ಮಾಡೋದಕ್ಕೆ ನಮಗೆ ಫಸ್ಟು ಈ ಚಾಟ್ ಜಿಪಿಟಿ ಅನ್ನೋದೊಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು, ಇದು ಕಾಣಿಸ್ತಾ ಇದೆ ಅಲ್ವಾ, ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿಕೊಂಡು ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡ್ಕೊಂಡು ಆಯ್ತಲ್ವ, ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸುತ್ತೆ. ಇದು ಇವಾಗ ಇಲ್ಲೇ ಇರಲಿ. ನಾವಿವಾಗ ಏನು ಮಾಡಬೇಕು, ಫಸ್ಟು ನಾವು ಇಲ್ಲಿಂದನೇ ವೀಡಿಯೋ ಮಾಡೋದಕ್ಕೆ ಬರೋದಿಲ್ಲ. ನಾವೇನು ಮಾಡಬೇಕು, ಫಸ್ಟು ನಾವು ಯಾವುದಕ್ಕೆ ಪಿಕ್ಸೆಲ್ ಲ್ಯಾಬಿಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ರೆಡಿ ಮಾಡ್ಕೊಂಡು ಬರಬೇಕು. ಬನ್ನಿ, ಅಲ್ಲಿ ಹೋಗಿ ರೆಡಿ ಮಾಡ್ಕೊಂಬರೋಣ. ನಾವು ಪಿಕ್ಸೆಲ್ ಲ್ಯಾಬು ಥಂಬ್ನೇಲ್ ಮಾಡೋದು ರೆಡಿ ಇದೆಯಲ್ಲ, ನಾನು ಆಚೆ ಸರಿ ಥಂಬ್ನೇಲ್ ಯೂಟ್ಯೂಬಿಂದ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೆ ಅಲ್ವಾ, ಅದೇ ರೀತಿ ಚಾಟ್ ಜಿಪಿಟಿಯಿಂದ ಯಾವ ರೀತಿ ಯೂಟ್ಯೂಬ್ ಥಂಬ್ನೇಲ್ ಮಾಡೋದು ಅಂತ ತೋರಿಸ್ಕೊಡ್ತಾನೆ. ಇದು ನೋಡ್ಬೋದು, ಇದು ಆಚೆ ಸರಿ ಮಾಡಿರೋ ಅಂಥದ್ದು ವಿಡಿಯೋದು. ಇವಾಗ ನಾನು ನಿಮಗೆ ಹೊಸ್ದಾಗಿ ನೋಡಿ, ಈ ಥರ ಕ್ಲಿಯರಾಗಿರುತ್ತೆ. ನೀವು ಯಾವ ರೀತಿ ಯೂಟ್ಯೂಬಲ್ಲಿ ಪಿಕ್ಸೆಲ್ ಲ್ಯಾಬಲ್ಲಿ ಥಂಬ್ನೇಲ್ ರೆಡಿ ಮಾಡಿಕೊಡ್ತೀರಾ, ಅದೇ ರೀತಿಯಲ್ಲಿ ಫಸ್ಟು ನಾವಿಲ್ಲಿ ರೆಡಿ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಇವಾಗ ನಾವು ಗ್ಯಾಲ್ರಿಗೆ ಹೋಗೋಣ. ಗ್ಯಾಲ್ರಿಗೆ ಹೋಗ್ಬಿಟ್ಟು ನಾನಿವಾಗ ಸ್ವಲ್ಪ ನಿಮಗೆ ಬೇರೆ ಫೋಟೋ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡ್ಬೋದು, ನಾನು ಸ್ವಲ್ಪ ಹೂವಿನ ಫೋಟೋ ಹಾಕ್ಬಿಟ್ಟು ತೋರಿಸ್ತೀನಿ. ಈ ಥರ ಹೂವಿನ ಗಿಡಗಳದ್ದೆಲ್ಲ ನೋಡ್ಬೋದು. ನಾನು ಒಂದೊಂದಾಗಿ ಫೋಟೋ ತೊಗೊತೀನಿ. ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಸುಮಾರು ಥರ ಮಾಡ್ಬೋದು. ಇದನ್ನು ಹೀಗೇ ಮಾಡಬೇಕು ಅಂತ ಏನಿಲ್ಲ. ನಾವು ನೀಟಾಗಿ ನನ್ನ ಥಂಬ್ನೇಲಲ್ಲಿ ನೋಡಿದಿರಲ್ಲ, 4 ಫೋಟೋ ಗ್ಯಾಪ್ ಕೊಡಲ್ಲ. ಈ ರೀತಿ 4 ಫೋಟೋನು ಕರೆಕ್ಟಾಗಿ ಕೂರಿಸ್ಬಿಟ್ಟು ಮಾಡ್ತೀನಿ. ಆ ರೀತಿಯಾಗೂ ಮಾಡ್ಕೊಬೋದು. ಇದು ಒಂಥರ ಚೆನ್ನಾಗಿ ಬರುತ್ತೆ, ನೋಡ್ಬೋದು. ಇದನ್ನು ಬೇಗ ಈಸಿಯಾಗಿ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಒಂದೊಂದು ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು ತೊಗೊಳ್ಳೋದು. ನೋಡಿ, ಫೋಟೋನ ಮೊದಲು ನಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಷನ್ ಮಾಡ್ಕೊಬೇಕು. ಅದು ಯಾವ ಪ್ಲೇಸಲ್ಲಿ ಕೂರಿಸ್ಬೇಕು ಏನು ಅಂತೆಲ್ಲ ನೋಡಿಕೊಂಡು ಈ ರೀತಿಯಾಗಿ ಕೂರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಫೋಟೋ ಬೇಕಾಗುತ್ತೆ, ಒಂದು ಫೋಟೋ ಅಂದರೆ ಒಂದೇ ಫೋಟೋ ಸಾಕಾಗುತ್ತೆ. ಇಲ್ಲ 2 ಫೋಟೋ ಬೇಕು ನಮಗೆ ಅಂದರೆ 2 ಫೋಟೋ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. 2 ಫೋಟೋ ಅಂದರೆ 2 ಫೋಟೋ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಇದು. ನಾನು ನೋಡಿ, ಎಲ್ಲಿ ಬೇಕು ನಮಗೆ ಯಾವ ಥರ ಸ್ವಲ್ಪ ಅಲ್ಲಿ ಆ ಗ್ಯಾಪಲ್ಲಿ ನಮಗೆ ನೆಕ್ಸ್ಟು ಚಾಟ್ ಜಿಪಿಟಿ ಕೊಟ್ಟಾಗ ಅಲ್ಲಿ ಹ್ಯಾಂಡ್ ರೈಟಿಂಗ್ ಎಲ್ಲ ಬಂದುಬಿಡುತ್ತೆ. ಹಾಗಾಗಿ ಇಲ್ಲೊಂದು ಫೋಟೋ ಹಾಕ್ತೀನಿ, ನಂದು ಫೋಟೋ ಸೇರಿಸ್ಕೊತೀನಿ. ಎಷ್ಟು ಬೇಕು ಅಂತ ನೋಡಿಬಿಟ್ಟು ಅದನ್ನ ನಮ್ಮ ಸೈಜಿಗೆ ಕಟ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ. ನೋಡಿ, ನಾನು ಈ ರೀತಿಯಾಗಿ ಕೂರಿಸ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಕೂರಿಸ್ಕೋಬೇಕಾಗುತ್ತೋ ಆ ರೀತಿ ಕೂರಿಸ್ಕೊಳ್ಳಿ. ಇದಿಷ್ಟು ಫೋಟೋನ ತೊಗೊಂಡ್ಬಿಟ್ಟು ನೆಕ್ಸ್ಟು ನಾನು ಟೈಟಲ್ ಹಾಕ್ತೀನಿ. ಏನು ಬೇಕು, ಇಲ್ಲಿ ಏನು ಬರೀಬೇಕು ಅಂತ. ನಾನಿವಾಗ ನಿಮಗೆ ಚಾಟ್ ಜಿಪಿಟಿಯಿಂದ ಥಂಬ್ನೇಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಲ್ವ. ಇವಾಗ ಚಾಟ್ ಜಿಪಿಟಿ ಥಂಬ್ನೇಲ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಂದಮೇಲೆ ನಾನು ಅದೇ ರೀತಿ ಬರೀಬೇಕಾಗುತ್ತೆ. ಏನಂತ ಬರೀಬೇಕು ಅಂತ ನೋಡಿಕೊಂಡು ಟೆಸ್ಟಿಗೆ ಇದೆಲ್ಲ ನೋಡಿದ್ದೀರ ಅನಿಸುತ್ತೆ ನೀವೆಲ್ಲ. ಆಚೆ ಸರಿ ಥಂಬ್ನೇಲಲ್ಲಿ ರೆಡಿ ಮಾಡಿದ್ದಿಲ್ಲವ, ಈ ಟೆಸ್ಟಿಗೆ ಹೋಗ್ಬಿಟ್ಟು ಟೆಸ್ಟಲ್ಲಿ ಕ್ಯಾನ್ಸಲ್ ಮಾಡಿ ನೆಕ್ಸ್ಟು ನಾವೇನಾದರೂ ಒಂದು ಟೈಟಲ್ ಕೊಡಬೇಕು. ಅದೇನಂತ ನಾನು ಮತ್ತೆ ಟೈಪ್ ಮಾಡ್ತೀನಿ, ಹಾಗೆ ರೀಡ್ ಮಾಡ್ತೀನಿ. ನೋಡಿ, ನಾನು ಈ ರೀತಿಯಾಗಿ ಚಾಟ್ ಜಿಪಿಟಿ ಥಂಬ್ನೇಲ್ ಈಸಿ ಅಂತ ಹಾಕ್ಕೊಂಡಿದ್ದೀನಿ. ಇದನ್ನು ಓಕೆ ಮಾಡ್ತೀನಿ. ಇದನ್ನೇ ಓಕೆ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಏನಾದರೂ ಸ್ವಲ್ಪ ರೈಟಿಂಗ್ ಮಾಡಿಕೊತೀನಿ. ನೋಡಿ, ನನಗೆ ಇದೊಂದು ಇಷ್ಟು ಸುಲಭನ ಥಂಬ್ನೇಲ್ ಮಾಡೋದು ಅಂತೇಳ್ಬಿಟ್ಟು ಇದೊಂದನ್ನು ಓಕೆ ಕೊಡ್ತಾಯಿದ್ದೀನಿ. ಇದಿಷ್ಟನ್ನು ರೆಡಿ ಮಾಡ್ತೀನಿ ನಾನು. ನೋಡ್ತಾ ಇರ್ಬೋದು, ಇದಿಷ್ಟನ್ನು ಥಂಬ್ನೇಲ್ ರೆಡಿ ಮಾಡಿದ್ದೀನಿ. ಇದು ರೆಡಿ ಮಾಡಿಬಿಟ್ಟು ಇಷ್ಟೇ. ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ವಲ್ಪ ಆ ಕಡೆ ಏನಾದರೂ ರೈಟಿಂಗ್ ಮೊದಲೇ ಮಾಡ್ಕೊಬೇಕು. ರೈಟಿಂಗ್ ಮಾಡಿಕೊಂಡು ಇದನ್ನ ಎಕ್ಸ್ಪೋರ್ಟ್ ಕೊಡ್ತಾಯಿದ್ದೀನಿ, ಅಂದರೆ ಫ್ರಮ್ ಸೇವ್ ಟು ಗ್ಯಾಲರಿ
ಗ್ಯಾಲ್ರಿ ಸೇವ್ ಮಾಡ್ಕೊತಾ ಇದ್ದೀನಿ. ಇದು ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ. ಬನ್ನಿ ನೆಕ್ಸ್ಟು ಪ್ರೊಸೆಸ್ ತೋರಿಸ್ತೀನಿ. ಇವಾಗ ನಾವು ಮತ್ತೆ ಗ್ಯಾಲ್ರಿಗೆ ಹೋಗಬೇಕು. ಗ್ಯಾಲ್ರಿಗೆ ಹೋಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿವಾಗ ನೋಡ್ಬೋದು ಗ್ಯಾಲ್ರಿಗೆ ಬಂದಿದ್ದೀನಿ. ಈ ಗ್ಯಾಲ್ರಿನಲ್ಲಿ ಫೋಟೋ ಬಂದಿರುತ್ತೆ. ನೋಡ್ಬೋದು ಎಲ್ಲಿದೆ ಫೋಟೋ ಅಂದರೆ ಇಲ್ಲಿದೆ ನೋಡಿ, ಇಲ್ಲಿಗೆ ಬಂದಿದೆ ಫೋಟೋ. ಇಷ್ಟು ನೀಟಾಗಿ ರೆಡಿಯಾಗಿದೆ. ಇದನ್ನು ನಾವು ನೆಕ್ಸ್ಟು ಇಲ್ಲಿ ನೋಡ್ಬೋದು ಸೆಂಡ್ ಅಂತ ಇರುತ್ತಲ್ವ, ಸೆಂಡ್ ಅನ್ನೋದಕ್ಕೆ ಬಟನ್ನ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡ್ಬೋದು ಒಂದೊಂದಾಗಿ ಆಪ್ಷನ್ಸ್ ಎಲ್ಲ ಇದೆ. ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಚೆನ್ನಾಗಿ ಅರ್ಥ ಆಗಂಗೆ. ನೆಕ್ಸ್ಟ್ ಇಲ್ಲಿ ಚಾಟ್ ಜಿಪಿಟಿ ಅಂತ ಇರುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನೋಡ್ಬೋದು ನಮಗೆ ಇಲ್ಲಿ ಚಾಟ್ ಜಿಪಿಟಿನಲ್ಲಿ ಒಂದು ಈ ರೀತಿಯಾಗಿ ಬರುತ್ತೆ. ನಾವಿವಾಗ ಇದನ್ನು ಕೇಳ್ಕೊಬೇಕು. ನಾವು ಯಾರು ಚಾಟ್ ಜಿಪಿಟಿ ಹತ್ರ ಕೇಳ್ಕೊಬೇಕು. ನಮಗೆ ಟ್ರೆಡಿಷ್ನಲ್ ಆಗಿ ಇಲ್ಲಿರುತ್ತಲ್ವ ವಾಯ್ಸು, ಇಲ್ಲಿ ನೀವು ಟೈಪಿಂಗ್ ಆದರೂ ಮಾಡಿ, ವಾಯ್ಸ್ ಆದರೂ ಕೊಡಿ. ನೋಡಿ ಇಲ್ಲಿ ವಾಯ್ಸ್ ಕೊಡೋದಿದೆ. ನೀವು ಬೇಕಾದ್ರೆ ಟೈಪಿಂಗ್ ಮಾಡ್ಬೋದು. ಯಾವ ರೀತಿ ನಮಗೆ ಮಾಡಿಕೊಡಿ ಅಂತ ನಾವು ಕೇಳ್ಕೊಬೇಕು. ಅದು ರೆಡಿ ಮಾಡಿಕೊಡುತ್ತೆ. ನಾವಿಲ್ಲೇನು ರೆಡಿ ಮಾಡೋದು ಬೇಕಾಗಲ್ಲ. ನಾವಿಲ್ಲಿ ಕೇಳ್ಕೊಂಡ್ರೆ ಅದೇ ಆಟೋಮೆಟಿಕ್ಕಾಗಿ ರೆಡಿ ಮಾಡಿಕೊಡುತ್ತೆ. ನಾನು ಯಾವ ಥರ ಮಾಡ್ತೀನಿ, ಬೇರೆ ನನಗೇನು ಆಪ್ಷನ್ ಗೊತ್ತಿಲ್ಲ. ನಾನು ಎಷ್ಟು ಮಾಡ್ತೀನಿ ಅಷ್ಟನ್ನು ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಟ್ರೆಡಿಷ್ನಲ್ಲ ರೆಡಿ ಮಾಡಿಕೊಡಿ ಅಂತ ಹಬ್ಬದ ಟೈಮಲ್ಲಿ ಏನಾದರೂ ಫಂಕ್ಷನ್ಗಳದ್ದು ಇರುತ್ತಲ್ವ, ಅದನ್ನ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡುತ್ತೆ. ನಾನಿಲ್ಲಿ ಯೂಟ್ಯೂಬ್ ಥಂಬ್ನೇಲನ್ನು ಚೆನ್ನಾಗಿ ಅಂದರೆ ಪ್ರೊಫೆಷ್ನಲ್ಲಾಗಿ ರೆಡಿ ಮಾಡಿಕೊಡಿ ಅಂತ ಹಾಕ್ತೀನಿ ನಾನಿವಾಗ. ರೀಡ್ ಮಾಡ್ತೀನಿ ನಾನಿವಾಗ. ಇಲ್ಲಿ ನೋಡ್ಬೋದು, ಇದನ್ನ ಕ್ಲಿಕ್ ಮಾಡಿ ನಾನು ರೀಡ್ ಮಾಡ್ಕೊಂಬರ್ತೀನಿ. ನೋಡಿ ಈ ಥರ ಬರುತ್ತೆ. ಯೂಟ್ಯೂಬ್ ಥಂಬ್ನೇಲನ್ನು ಪ್ರೊಫೆಷ್ನಲ್ಲಾಗಿ ರೆಡಿ ಮಾಡಿಕೊಡಿ. ನೋಡಿ ನಾನಿವಾಗ ಈ ಥರ ರೀಡ್ ಮಾಡಿದ್ದೀನಿ. ಇದನ್ನು ಕ್ಲಿಕ್ ಮಾಡ್ತೀನಿ. ಇದನ್ನು ನೋಡಿ, ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಇದು ರೆಡಿ ಆಗ್ತಾ ಇದೆ, ತೋರಿಸ್ತಾ ಇದೆ, ಇದು ರೆಡಿ ಆಗುತ್ತೆ. ಅಷ್ಟೋ ತನಕ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದರೆ 1 ನಿಮಿಷ 2 ನಿಮಿಷ ಆಗುತ್ತೆ. ಒಂದೊಂದು ಸರಿ ಒಂದೊಂದು ಥರ ಟೈಮ್ ತೊಗೊಳುತ್ತೆ. ಯಾವ ರೀತಿ ರೆಡಿ ಮಾಡಿಕೊಡುತ್ತೆ ನೋಡೋಣ. ನಮ್ಗೆ ಯಾವ ರೀತಿ ಕೇಳಿದ್ರು ಅದು ಚಾಟ್ ಜಿಪಿಟಿ ರೆಡಿ ಮಾಡಿಕೊಡುತ್ತೆ. ತುಂಬಾ ಈಸಿ, ತುಂಬ ಕಷ್ಟಪಡೋದೇ ಬೇಕಾಗಲ್ಲ. ನಾವೇನು ಪಿಕ್ಸೆಲ್ ಲ್ಯಾಬಲ್ಲೇ ಸ್ವಲ್ಪ ರೆಡಿ ಮಾಡ್ಕೊಂಬಂದುಬಿಟ್ರೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ನಿಜವಾಗ್ಲೂ ಎಷ್ಟು ಏನೋ ಒಂಥರ ಥ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ ಚಾಟ್ ಜಿಪಿಟಿಗೆ. ಅಷ್ಟು ಚೆನ್ನಾಗಿ ರೆಡಿ ಮಾಡಿಕೊಡುತ್ತೆ. ನಾವೆಲ್ಲ ಫಿಲ್ಟ್ರು ಅದನ್ನೆಲ್ಲ ಹಾಕೋದಕ್ಕಿಂತ ಡಿಫ್ರೆಂಟಾಗಿ ಮಾಡಿಕೊಡುತ್ತೆ ಚೆನ್ನಾಗಿ. ನಾನು ಯಾವುದೇ ತಮ್ಮೇಲಿಗೆಲ್ಲ ಸ್ಟಾರ್ಟಿಂಗ್ ನಾನು ಹಾಕ್ತಿತ್ತು ಅದರಲ್ಲಿ ಫಿಲ್ಟ್ರೆಲ್ಲ ಹಾಕ್ತಾ ಇರಲಿಲ್ಲ. ಏನೇ ನಾರ್ಮಲಾಗಿ ಮಾಡ್ತಾಯಿದ್ದೆ. ನೋಡ್ಬೋದು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ಯೂಟ್ಯೂಬ್ ತಮ್ಮೇಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದರಲ್ಲಿ ಚಾಟ್ ಜಿಪಿಟಿ ಬೇರೆ ಸಿಂಬಲ್ ಇದೆ. ಚಾಟ್ ಜಿಪಿಟಿಯಲ್ಲಿ ನೋಡ್ಬೋದು, ಚಾಟ್ ಜಿಪಿಟಿಯಲ್ಲಿ ಮಾಡೋದು ತಮ್ಮೇಲ್ ಈಸಿ. ಮತ್ತು ನೋಡ್ಬೋದು ಇಷ್ಟು ಸುಲಭನೇ, ತುಂಬ ಈಸಿ ಮಾಡೋದಂತ. ಈ ಥರ ಅದಕ್ಕೆಲ್ಲ ನೀಟಾಗಿ ರೆಡಿ ಮಾಡಿ ಕೊಟ್ಟಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದೆ ಅಲ್ವಾ. ಇವಾಗ ನಾವಿದನ್ನು ಮತ್ತೆ ನಾವು ನೋಡಬೇಕು ಒಂದೊಂದು. ಇವಾಗ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಈ ರೀತಿ ಬಂದಿರುತ್ತೆ. ಇದನ್ನು ನಾವು ಏನಾದರೂ ಮಿಸ್ಟೇಕ್ ಇರುತ್ತೆ ಅಂತ ಸರಿ ಮಾಡ್ಕೊಬೇಕು. ನೋಡಬೇಕಿಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಅಂತಲೂ ತೋರಿಸ್ತಿದ್ದೆ. ಈಸಿ ಸ್ಟೆಪ್ ಬೈ ಸ್ಟೆಪ್ ಚಾಟ್ ಜಿಪಿಟಿ ತಮ್ಮೇಲ್ ಅಂತಂದು ಹಾಕಿದೆ. ಏನಾದರೂ ಮಿಸ್ಟೇಕ್ ಇದ್ದರೆ ಸರಿ ಮಾಡ್ಕೊಬೋದು. ಮತ್ತೆ ನಾವು ರಿಪೀಟ್ ಕೇಳ್ಬೋದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸರಿ ಮಾಡಿಕೊಡಿ ಅಂತ ಮತ್ತೆ ಕೂಡ ಕೇಳ್ಬೋದು. ಅದು ಮತ್ತೆ ಟ್ರೈ ಮಾಡುತ್ತೆ. ಆದರೆ ಒಂದೊಂದು ಬರೋದಿಲ್ಲ, ಒಂದೊಂದು ಬರುತ್ತೆ. ನಾವು ನೋಡಬೇಕು. ಆದರೆ ಇದೊಂದು ತುಂಬ ಪದೇ ಮಾಡೋದಕ್ಕೆ ಬರೋದಿಲ್ಲ. ಏಕೆಂದರೆ ಒಂದು 3 ಸರಿ 4 ಸರಿ ಅದಕ್ಕೆ ಎಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ ಅಷ್ಟು ಟೈಮಿಂಗ್ಸಲ್ಲೇ ಮಾಡ್ಕೊಬೇಕು. ಪದೇ ನಾವು ಅದರಲ್ಲೇ ಮಾಡ್ಕೊತ ಕೂತ್ಕೊಂಡ್ರೆ ಮತ್ತೆ ತೋರಿಸಲ್ಲ. ಮತ್ತು ನಾವು ನಾಳೆ ಅಂದರೆ ನೆಕ್ಸ್ಟು ಟೈಮ್ ತೊಗೊಳುತ್ತೆ. ನಾಳೆ ಅಲ್ಲ, ಒಂದು 8 ಅವರ್ಸು 9 ಅವರ್ಸ್ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ಅದ್ರ ಮೇಲೆ ಮತ್ತೆ ಮಾಡೋದಕ್ಕೆ ಬರೋದಿಲ್ಲ. ಇವಾಗ ನೋಡ್ಬೋದು ಇದು ಇಷ್ಟಿದೆ. ಇವಾಗ ಇನ್ನೊಂದೇನೆಂದರೆ ಇವಾಗ ಇದನ್ನು ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡಿದರೆ ಇದು ಗ್ಯಾಲ್ರಿನಲ್ಲಿ ಹೋಗಿರುತ್ತೆ. ನಮ್ಮ ಗ್ಯಾಲ್ರಿನಲ್ಲಿ ಸೇವ್ ಟು ಗ್ಯಾಲ್ರಿ ಅಂತ ಬಂತು. ಆಯಿತಾ. ಇವಾಗ ನಾವು ನೆಕ್ಸ್ಟ್ ಇದರಲ್ಲೇ ಮತ್ತೆ ತೋರಿಸ್ಬಿಡ್ತೀನಿ. ಇನ್ನೊಂದು 2-3 ಟೈಮ್ ಹಾಕ್ಬಿಟ್ರೆ ನಮಗೆ ಮತ್ತೆ ಬರಲ್ಲ. ನೋಡ್ಬೋದು ನಾನು ಏನು ಬರೆದಿದ್ದೆ
ನೋಡಿ ಈ ಥರ ಬರುತ್ತೆ ಯೂಟ್ಯೂಬ್ ತಮ್ಮೇಲ್ ಪ್ರೊಫೆಷ್ನಲ್ ಆಗಿ. ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದನ್ನು ಕೂಡ ಟೈಪ್ ಮಾಡಿದೆ. ಈ ಥರ ಬರುತ್ತೆ ಯೂಟ್ಯೂಬ್ ತಮ್ಮೇಲ್ ಪ್ರೊಫೆಷ್ನಲ್ ಆಗಿ ರೆಡಿ ಮಾಡಿ ಕೊಡಿ ಅಂತ. ನಾನು ಏನೇನು ಮಾತಾಡಿದ್ದೀನಿ ಎಲ್ಲ ಅದು ತೊಗೊಂಬಿಟ್ಟಿದೆ. ಅದನ್ನೇ ನೋಡಿ ಎಲ್ಲ ಬಂದುಬಿಟ್ಟಿದೆ. ನಾವು ಏನು ಹೇಳ್ತೀವೋ ಅದನ್ನು ಎಕ್ಸೆಪ್ಟ್ ಮಾಡಿಕೊಡುತ್ತೆ. ನೆಕ್ಸ್ಟು ಇನ್ನೊಂದು ಥರದ್ದು ತೋರಿಸ್ಕೊಡ್ತೀನಿ ನಿಮಗೆ, ಬೇರೆ ಬೇರೆ ಥರದ್ದು ಯಾವ ರೀತಿ ಮಾಡೋದು ಅಂತ. ಇವಾಗ ನೋಡಿ ಮತ್ತೆ ತೊಗೊಂಡು ಬಂದಿದ್ದೀನಿ, ಮತ್ತೆ ಗ್ಯಾಲ್ರಿಗೆ ಹೋಗಿ ಮತ್ತೆ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಒಳಗಡೆ ಎಲ್ಲ ಅಷ್ಟೊಂದು ಆಪ್ಷನ್ ಗೊತ್ತಿಲ್ಲ, ನಾನೇನು ಗೊತ್ತಿಲ್ಲದ ಹೊಸ್ದಾಗಿ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ ಏನಂತ ರೆಡಿ ಮಾಡ್ತೀನಿ, ಇದು ಹೇಗಿದೆ ಅದೇ ಥರ ರೆಡಿ ಮಾಡಿ ಕೊಡಿ ಅಂತ ಹಾಕ್ಬಿಡ್ತೀನಿ. ಅದೇ ಥರನೂ ಬರುತ್ತೆ ನೋಡ್ಬೋದು. ನಾನು ಮತ್ತೆ ರೀಡ್ ಮಾಡ್ತೀನಿ ಇದರಲ್ಲಿ. ಪಿಕ್ಚರ್ ಹೇಗಿದೆ ಅದೇ ಥರ ನೀಟಾಗಿ ರೆಡಿ ಮಾಡಿ ಕೊಡಿ. ನೋಡಿ ನಾನು ಅದನ್ನು ನಿಮ್ಮ ಇದ್ರಿಗೆ ಹೇಳಿದೆ ನೋಡಿ, ಪಿಕ್ಚರ್ ಹೇಗಿದೆ ಅದೇ ಥರ ನೀಟಾಗಿ ರೆಡಿ ಮಾಡಿ ಕೊಡಿ ಅಂತ ನಾನು ಹೇಳಿದ್ದೀನಿ. ಅದನ್ನು ತೊಗೊಂಡಿದ್ದೀವಿ ನೋಡಿ. ಮತ್ತೆ ಕ್ರಿಯೇಟಿಂಗ್ ಇಮೇಜ್ ಅಂದರೆ ಅದು ರೆಡಿ ಮಾಡ್ತಾ ಇದೆ. ರೆಡಿ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ. ಇದು ಯಾವ ಥರ ಬರುತ್ತೆ ಅಂತ ನೋಡೋಣ. ಅಂದರೆ ನನಗೆ ಚಾಟ್ ಜಿಪಿಟಿಯಿಂದನೂ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ನಾನು ಪಿಕ್ಸೆಲ್ ಲ್ಯಾಬಲ್ಲಿ ಹಾಕ್ತೀನಲ್ವ ಅದು ಕೂಡ ಇಷ್ಟ ಆಗುತ್ತೆ. ಒಂದೊಂದು ಟೈಮ್ ಅದನ್ನು ಹಾಕ್ತೀನಿ, ಇದನ್ನು ಹಾಕ್ತೀನಿ. ಯಾವುದು ಚೆನ್ನಾಗಿ ಅನಿಸುತ್ತೆ ನೋಡ್ತೀನಿ, ಇದರಲ್ಲಿ ರೆಡಿ ಮಾಡ್ತೀನಿ. ನನಗೆ ಹಾಕಬೇಕು ಅನಿಸಿದ್ರೆ ಹಾಕ್ತೀನಿ, ಇಲ್ಲಾಂದರೆ ನಾರ್ಮಲ್ ಪಿಕ್ಸೆಲ್ ಲ್ಯಾಬಲ್ಲಿ ಏನು ತೊಗೊಂಡಿತ್ತಲ್ವ ಅದನ್ನೇ ತಮ್ಮೇಲೆ ಹಾಕ್ತೀನಿ. ನೋಡೋಣ ಬರುತ್ತೀನಿ ಯಾವ ಥರ ಬರುತ್ತೆ. ನೋಡಿ ಇವಾಗ ಬಂದಿದೆ ನೋಡಿ. ನೋಡಿ ಮೇಲ್ಗಡೆದು ಯಾವ ರೀತಿ ಇದೆ. ಮೇಲ್ಗಡೆದು ನಾನು ಪಿಕ್ಸೆಲ್ ಲ್ಯಾಬಲ್ಲಿ ಮಾಡಿರೋದು, ಕೆಳಗಡೆ ಇರೋದು ಇವಾಗ ಚಾಟ್ ಜಿಪಿಟಿ ರೆಡಿ ಮಾಡಿಕೊಟ್ಟಿದೆ. ಅಂದರೆ ತುಂಬ ಸ್ವಲ್ಪ ಕಲರ್ಫುಲ್ಲಾಗಿ ರೆಡಿ ಮಾಡಿಕೊಟ್ಟಿದ್ದೆ. ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಈ ರೀತಿಯಾಗಿ ನಾನು ಏನಿದೆ ಅದೇ ಥರನೇ ಕೇಳಿದ್ದೀನಿ, ಆದರೆ ಸ್ವಲ್ಪ ಕಲರ್ಫುಲ್ಲಾಗಿ ಸ್ವಲ್ಪ ಕಲರ್ ಹಾಕಿ ರೆಡಿ ಮಾಡಿಕೊಟ್ಟಿದೆ. ಈ ಥರನೂ ಹಾಕ್ಬೋದು ನೀವು, ಫಿಲ್ಟ್ರ್ ಕೊಟ್ಟಂಗಿದು ನಾವು ಫಿಲ್ಟ್ರೆಲ್ಲ ಹಾಕ್ತೀವಲ್ವ ಅದೇ ಥರ ಫಿಲ್ಟ್ರ್ ಕೊಟ್ಟಂಗೆ ಬೇಗ ಈಸಿಯಾಗಿ ರೆಡಿ ಮಾಡಿದೆ ತಮ್ಮೆಲ್ಲ. ಈ ಥರ ಕೂಡ ಹಾಕ್ಬೋದು. ನೆಕ್ಸ್ಟು ಪ್ರೊಫೆಷ್ನಲ್ಲಾಗಿ ಇನ್ನು ಯಾವ ಥರ ರೆಡಿ ಮಾಡಿಕೊಡುತ್ತೆ ನೋಡ್ತೀನಿ. ಅದಕ್ಕೆಲ್ಲ ನಮ್ಮ ಫೋಟೋ ಇದ್ದರೆ ಚೆನ್ನಾಗಿ. ಈ ಹೂವಿನ ಗಿಡದ ಫೋಟೋ ಎಲ್ಲ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ನಮ್ಗಳ ಫೋಟೋ ಇದ್ದರೆ ನೀಟಾಗಿ ಟ್ರೆಡಿಷ್ನಲ್ಲಾಗಿ ರೆಡಿ ಮಾಡಿಕೊಡಿ ಅಂತ ಕೇಳ್ತೀನಿ. ನೋಡೋಣ ನಂದು ಯಾವ ಥರ ಪಿಕ್ಚರ್ ಬರುತ್ತೆ ಅಂತ ಅದನ್ನು ಒಂದು ತೋರಿಸ್ಬಿಡ್ತೀನಿ ನಿಮಗೆ. ಟ್ರೆಡಿಷ್ನಲ್ಲಾಗಿ ರೆಡಿ ಮಾಡಿಕೊಡಿ. ನೋಡಿ ಇವಾಗ ಹಾಕಿದ್ದೀನಿ, ಯಾವ ರೀತಿ ರೆಡಿ ಮಾಡಿಕೊಡುತ್ತೆ ನೋಡೋಣ. ಅಂದರೆ ಹೂವಿನ ಗಿಡಲ್ಲಿದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ. ನಮ್ಮದು ಯಾರ್ದಾದ್ರೂ ಫೋಟೋಸ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿಕೊಡುತ್ತೆ ಅಂದರೆ ಖುಷಿ ಆಗಬೇಕು, ಅಷ್ಟು ಚೆನ್ನಾಗಿ ರೆಡಿ ಮಾಡಿಕೊಡುತ್ತೆ. ತುಂಬ ಈಸಿಯಾಗಿ ಕಲ್ತ್ಕೊಬೋದು. ಯಾರೆಲ್ಲ ಟಿಯಿಂದ ವೀಡಿಯೋಸ್ ನೋಡಿಬಿಟ್ಟು ತಮ್ಮೇಲೆ ರೆಡಿ ಮಾಡಿ ಹಾಕ್ತೀರಾ ನನಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನೀವು ಯಾರನ್ನ ಚಾನಲ್ ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೇನು ಬರುತ್ತೆ ಇವಾಗ. ಈ ಟ್ರೆಡಿಷ್ನಲ್ಲಾಗಿ ರೆಡಿ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಇದು ಏನಾಗಿದೆ, ಆ ಕಡೆ ಈ ಕಡೆ ಎಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಸೈಡಲ್ಲಿ ಒಂದು ಕಡೆ ದೀಪ ಇಟ್ಟಿದೆ, ತೋರಿಸ್ತೀನಿ ರೀ. ನೋಡ್ಬೋದು ಇಷ್ಟು ಸುಲಭನ ಮಾಡೋದು ಅಂತ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಹೂವೆಲ್ಲ ಹಾಕ್ಬಿಟ್ಟು ಮಾಡಿದೆ. ನಮ್ಗಳ ಫೋಟೋ ಅಂದರೆ ನಮ್ಮ ಜನಗಳ ಫೋಟೋ ಏನಾದರೂ ಇದ್ದರೆ ತುಂಬ ಚೆನ್ನಾಗಿ ಅದಕ್ಕಿಷ್ಟು ಚೆನ್ನಾಗಿ ಮಾಡಿಕೊಡುತ್ತೆ ಚಾಟ್ ಜಿಪಿಟಿ. ಆ ಥರ ಕೂಡ ಹಾಕ್ಬೋದು. ಸ್ವಲ್ಪ ಫೇಸ್ ಚೇಂಜ್ ಆಗುತ್ತೆ, ಚೆನ್ನಾಗಿ ನೋಡ್ಬೋದಾ. ಈ ಥರ ನಾವು ಯಾವ ರೀತಿ ಕೇಳ್ತೀವಿ ಆ ರೀತಿ ರೆಡಿ ಮಾಡಿಕೊಡುತ್ತೆ. ಇದು ಬೇಕು ಅಂದರೆ ಇದೊಂದು ಕೂಡ ಸೇವ್ ಮಾಡ್ಕೊಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದು ಸೇವ್ ಮಾಡಿಕೊಟ್ಟಿರುತ್ತೆ. ನಾನು ನೆಕ್ಸ್ಟು ಒಂದು ಸೇವ್ ಮಾಡ್ಕೊಂಡಿದ್ದಲ್ಲ ಅದನ್ನೇ ಹಾಕ್ತೀನಿ. ನೆಕ್ಸ್ಟು ನಾನು ಇನ್ನೊಂದು ಫೋಟೋ ಹಾಕೋದು ತೋರಿಸ್ಕೊಡ್ತೀನಿ. ಅಂದರೆ ಸಿಂಗಲ್ ಫೋಟೋ ನಾವೇನು ರೀಡ್ ಮಾಡಿರಲ್ಲ, ಇದು ಯಾವ ರೀತಿ ಬರುತ್ತೆ ಅಂತ ಇದೊಂದು ಫೋಟೋ ಲಾಸ್ಟ್ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಇದು ಚಾಟ್ ಜಿಪಿಟಿ ತೊಗೊಂಡೋಗ್ಬೇಕು. ತೊಗೊಂಡೋಗಿ ನೋಡಿ ನಾನು ಏನೂ ಹಾಕಿರಲ್ಲ, ಇದನ್ನು ಯೂಟ್ಯೂಬ್ ತಮ್ಮೇಲೆ ರೆಡಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ರೀಡ್ ಮಾಡ್ತೀನಿ. ಇದೇನೂ ರೈಟಿಂಗ್ ಮಾಡಿಲ್ಲ. ನೀವು ಅಷ್ಟೇ ಒಂದು ಫೋಟೋ ಜಸ್ಟ್ ಒಂದು ಫೋಟೋ ಹಾಕಿದರೂ ಕೂಡ ನಡೆಯುತ್ತೆ, ಇಲ್ಲಾಂದರೆ ಪಿಕ್ಸೆಲ್ ಲ್ಯಾಬಲ್ ತೊಗೊಂಡು ಕೂಡ ಮಾಡಿದ್ರು ನಡೆಯುತ್ತೆ. ಇದಕ್ಕೆ ನಾನು ರೀಡ್ ಮಾಡ್ತೀನಿ, ಯೂಟ್ಯೂಬ್ ತಮ್ಮೇಲೆ ರೆಡಿ ಮಾಡಿಕೊಡು ಅಂತ ಏನು ಬರುತ್ತೆ ನೋಡೋಣ. ಯೂಟ್ಯೂಬ್ ತಮ್ಮೇಲೆ ರೆಡಿ ಮಾಡಿಕೊಡಿ. ನೋಡಿ ರೀಡ್ ಮಾಡಿದ್ದೀನಿ ಯಾವ ರೀತಿ ಬರುತ್ತೆ ಅಂತ. ಒಂದು ಫೋಟೋ ಕೂಡ ಹಾಕಿ ಮಾಡ್ಕೊಬೋದು. ನಾವು ಪಿಕ್ಸೆಲ್ ಲ್ಯಾಬಲ್ಲಿ ಒಂದೊಂದು ಮಾಡ್ಬೋದು, ನಮಗೆ ಯಾವ ರೀತಿ ಅನುಕೂಲಕ್ಕೆ ತಕ್ಕಂತೆ ಮಾಡ್ಬೋದು. ಪಿಕ್ಸೆಲ್ ಲ್ಯಾಬಲ್ಲೂ ಮಾಡ್ಬೋದು. ಹಾಗೆ ಈ ರೀತಿ ಬಂದುಬಿಟ್ಟು ನಮಗೆ ಏನು ಬೇಕು ಅದನ್ನ ರೀಡ್ ಮಾಡಿದರೆ
ಅದು ಹಾಕ್ಕೊಡುತ್ತೆ. ಇದನ್ನು ಯೂಟ್ಯೂಬ್ ತಮ್ಮೇಲ್ ಮಾಡಿಕೊಡಿ ಅಂತ ಜಸ್ಟ್ ಹಾಕಿದ್ದೀನಿ. ನೋಡೋಣ ಯಾವ ರೀತಿ ಬರ್ತಾನೆ. ಜಸ್ಟ್ ನೀವು ಪಿಕ್ಸೆಲೇಬಲ್ ಒಂದು ಫೋಟೋ ತೊಗೊಂಬರ್ಬೋದು. ಒಂದು ಫೋಟೋ ತೊಗೊಂಬಂದ್ಬಿಟ್ಟು ನೀವು ಚಿಕನ್ದು ಅಥವಾ ಏನಾದರೂ ಒಂದು ಕುಕ್ಕಿಂಗಿಂದು ಒಂದು ಫೋಟೋ ತೊಗೊಂಬಂದು ಹಾಕಿದ್ರೂ ಜಸ್ಟ್ ರೆಡಿ ಮಾಡಿಕೊಡುತ್ತೆ. ನಾವೇನಂತ ರೀಡ್ ಮಾಡಬೇಕು, ಕುಕ್ಕಿಂಗ್ ಮಾಡೋ ಸುಲಭ ವಿಧಾನ, ಕುಕ್ಕಿಂಗ್ ತೊಗೊಂಬಂದ್ಬಿಟ್ಟು ಅಲ್ಲಿ ಹಾಕಿ ಕೇಳಿದ್ರೂ ಅದು ರೆಡಿ ಮಾಡಿಕೊಡುತ್ತೆ. ನೋಡಿ, ನಾನು ಯೂಟ್ಯೂಬ್ ತಮ್ಮೇಲ್ ರೆಡಿ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಎಷ್ಟು ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದೆ ನೋಡಿ. ಅದು ಸೀರೆ ಡ್ರೆಪ್ಪಿಂಗ್ ಸುಲಭವಾಗಿ ಕಲಿಯಿರಿ, ಹಂತವಾಗಿ ಸಂಪೂರ್ಣ ಮಾಹಿತಿ ಎಡಿಟಿಂಗ್ ಅಂತ ಈ ಥರ ತೋರಿಸಿದೆ. ಅಂದರೆ ನಾನು ಸ್ಯಾರಿ ವೇರ್ ಮಾಡಿರೋದ್ರಿಂದ ಸ್ಯಾರಿ ಬಗ್ಗೆ ತೋರಿಸಿದೆ. ಅದೇ ರೀಡ್ ಮಾಡಿದೆ ನೋಡಿ. ನಾನು ಎಂಥದಿಲ್ಲ, ನಾನು ಯೂಟ್ಯೂಬ್ ತಮ್ಮೇಲಿಗೆ ರೆಡಿ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಅದು ಯೂಟ್ಯೂಬ್ ತಮ್ಮೇಲಿಗೆ ಈ ಥರ ರೆಡಿ ಮಾಡಿಕೊಟ್ಟಿದೆ. ಎಷ್ಟು ಈಸಿ ಅಲ್ವಾ ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದೆ. ಇದನ್ನು ಅಷ್ಟೇ ನಾವು ಬೇಕು ಅಂತ ಹಿಡ್ಕೊಬೋದು. ನೆಕ್ಸ್ಟ್ ನಾವೇನಾದರೂ ಒಂದು ಕುಕ್ಕಿಂಗಿಂದು ಅಥವಾ ಗಾರ್ಡನಿಂದು ಏನು ಹಾಕಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿದರೆ ಅದು ಆರಾಮ್ಸೆ ರೆಡಿ ಮಾಡಿಕೊಡುತ್ತೆ. ನೆಕ್ಸ್ಟ್ ಇಷ್ಟೆಲ್ಲ ರೆಡಿ ಆಯಿತು. ಬನ್ನಿ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ನೆಕ್ಸ್ಟು ಗ್ಯಾಲ್ರಿಗೆ ಹೋಗೋಣ. ಇವಾಗ ಏನು ಮಾಡಬೇಕಂತೆ, ಗ್ಯಾಲ್ರಿಯಲ್ಲಿರೋ ಫೋಟೋ ತೊಗೊಬೇಕು. ತೊಗೊಂಡಿದ್ದೇನಾಗುತ್ತೆ, ಯೂಟ್ಯೂಬ್ ತಮ್ಮೇಲಿಗೆ ಹಾಕೋಕ್ಕೆ ಹೋದರೆ ತುಂಬ ದೊಡ್ಡದಾಗಿ ಬರ್ತೈತಿ. ಇದು ಆಗೋದಿಲ್ಲ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ನೆಕ್ಸ್ಟು ಪಿಕ್ಸೆಲ್ ಲ್ಯಾಬಿಗೆ ಹೋಗಬೇಕು. ಹೋಗ್ಬಿಟ್ಟು ಆ ಫೋಟೋನ ನೋಡಿ, ನಾವು ಅವಾಗಲೇ ರೆಡಿ ಮಾಡಿದ್ವಲ್ಲ, ಇದು ಇಲ್ಲಿದೆ, ಇದನ್ನೆಲ್ಲ ಮೇಲೆ ಕಳಿಸ್ಬಿಡೋಣ. ಕಳಿಸ್ಬಿಟ್ಟು ನೆಕ್ಸ್ಟ್ ಪ್ಲಸ್ಸಿಗೆ ಹೋಗಿ ಫ್ರಮ್ ಗ್ಯಾಲ್ರಿಗೆ ಬರಬೇಕು. ಫ್ರಮ್ ಗ್ಯಾಲ್ರಿಗೆ ಬಂದರೆ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಫೋಟೋ ಇಲ್ಲಿದೆ. ಇದನ್ನು ನಾವು ನೆಕ್ಸ್ಟ್ ಓಕೆ ಕೊಡಬೇಕು. ಓಕೆ ಕೊಟ್ಟರೆ ನೋಡಿ ಎಷ್ಟು ಬಂದಿದೆ ಫೋಟೋ. ಇಷ್ಟು ಫೋಟೋನ ನಾವು ಯೂಟ್ಯೂಬಿಗೆ ಹಾಕಿದರೆ ಅಷ್ಟು ಸರಿ ಬರೋಲ್ಲ, ಕ್ಲಾರಿಟಿಯಾಗಿ ಬರೋಲ್ಲ. ಎಷ್ಟು ರೆಡಿಯಾಗಿ ನೋಡಿ, ಎಷ್ಟು ಗ್ಯಾಪ್ ಇದೆ. ನಾವು ಇದನ್ನು ಮತ್ತೆ ದೊಡ್ಡದಾಗಿ ನಾವು ಯೂಟ್ಯೂಬ್ ತಮ್ಮೇಲ್ ಬ್ಯಾನರ್ಗೆ ಈ ಸೈಜ್ ಬೇಕು, ನೋಡಿದ್ರಲ್ವಾ, ಈ ಸೈಜಿಗೆ ತೊಗೊಂಬಂದು ಹಿಡ್ಕೊಂಡು ನೆಕ್ಸ್ಟ್ ನಾವು ಇದನ್ನು ಎಕ್ಸ್ಪೋರ್ಟ್ ಕೊಡಬೇಕು. ಸೇವ್ ಗ್ಯಾಲರಿ ಅಂತ ಕೊಟ್ಟರೆ ನಮಗೆ ಯೂಟ್ಯೂಬಿಗೆ ಈ ಫೋಟೋ ಆಯ್ತಲ್ವಾ, ನೆಕ್ಸ್ಟು ಇದು ಸೇವ್ ಆಗಿದೆಯಲ್ವಾ, ನೆಕ್ಸ್ಟ್ ಇನ್ನೊಂದು ಫೋಟೋ ಅದನ್ನು ಕೂಡ ಅದೇ ಥರ ತೊಗೊಂಬರ್ಬೇಕು. ನೋಡಿ, ಇದನ್ನು ಅಷ್ಟೇ ನಾವು ಸೇವ್ ಮಾಡಿಕೊಂಡು ಇದನ್ನು ಇಷ್ಟು ದೊಡ್ಡದಾಗಿ ಮಾಡಿಕೊಂಡು ನೆಕ್ಸ್ಟು ನಾವು ಸೇವ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ನಾವು ಯೂಟ್ಯೂಬ್ ತಮ್ಮೇಲಿಗೆ ಆ ಮೆಜರ್ಮೆಂಟ್ ಏನಿದೆ ತಮ್ಮೇಲಿಗೆ ಆ ಮೆಜರ್ಮೆಂಟಿಗೆ ರೆಡಿಯಾಗುತ್ತೆ. ಇಷ್ಟೇ ಫ್ರೆಂಡ್ಸ್. ಇದು ಇವಾಗ ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ. ಬನ್ನಿ ನೋಡೋಣ. ನೋಡಿ, ಇವಾಗ ಗ್ಯಾಲ್ರಿಗೆ ಬರ್ತಾ ಇದ್ದೀನಿ. ನೋಡಿ, ಗ್ಯಾಲ್ರಿಗೆ ಬರ್ತೀನಿ. ಇವಾಗ ಈ ಫೋಟೋ ಈ ಥರ ನಮಗೆ ಯೂಟ್ಯೂಬ್ ತಮ್ಮೇಲಿಗೆ ರೆಡಿಯಾಗಿರ್ತಿತ್ತು. ನಮಗೆ ಎಷ್ಟು ಪಿಕ್ಕು ಗ್ಯಾಪು ಬೇಕಾಗುತ್ತೆ ಅಷ್ಟು ಪಿಕ್ಕು ನಮಗೆ ಸಿಗುತ್ತೆ. ತುಂಬ ಡೈರೆಕ್ಟ್ ಚಾಟ್ ಜಿಪಿಟಿಯನ್ನು ತೊಗೊಂಡು ತಮ್ಮೇಲ್ ಹಾಕೋಕೆ ಹೋದರೆ ಸರಿ ಬರೋಲ್ಲ. ಹಾಗಾಗಿ ಚಾಟ್ ಜಿಪಿಟಿಯಿಂದ ತೊಗೊಂಡು ಪಿಕ್ಸೆಲ್ ಲೇಬಲ್ ಬಂದುಬಿಟ್ಟು ನಮಗೆ ಯೂಟ್ಯೂಬ್ ತಮ್ಮೇಲ್ ಬ್ಯಾನರ್ಗೆ ಎಷ್ಟು ಬೇಕು ಅಷ್ಟು ವೀಡಿಯೋನ ರೆಡಿ ಮಾಡಿಕೊಂಡು ಆಮೇಲೆ ನಾವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋದು. ಸೊ ನೋಡಿದ್ರಲ್ಲ ಫ್ರೆಂಡ್, ಎಷ್ಟು ಈಸಿಯಾಗಿ ಫ್ರೆಂಡ್ಸ್ ಚಾಟ್ ಜಿಪಿಟಿಯಿಂದ ಎಷ್ಟು ಈಸಿಯಾಗಿ ತಮ್ಮೇಲ್ ಮಾಡಿ ರೆಡಿ ಮಾಡ್ಬೋದು. ಯಾರಿಗೆಲ್ಲ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ರೆಂಡ್ಸ್, ಚಾಟ್ ಜಿಪಿಟಿಯಿಂದ ಯೂಟ್ಯೂಬ್ ತಮ್ಮೇಲ್ ಮಾಡೋದು ಎಷ್ಟು ಈಸಿ ನೋಡಿದ್ರಲ್ವಾ. ನೋಡಿ, ಯಾರಿಗಾದ್ರೂ ಡೌಟ್ ಇದ್ದರೆ ಮತ್ತೆ ಏನಾದರೂ ಡೌಟ್ ಇದ್ದರೆ ಕೇಳಿ. ಮತ್ತು ಇನ್ನೊಂದು ಟೈಮ್ ತೋರಿಸ್ಕೊಡೋದಕ್ಕೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತೀನಿ, ಎಷ್ಟು ಸುಲಭವಾಗಿ ಮಾಡ್ಬೋದು. ಇದನ್ನು ನೆಕ್ಸ್ಟ್ ನಾವು ಯೂಟ್ಯೂಬಿಗೆಲ್ಲ ಅಪ್ಲೋಡ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ಚಾಟ್ ಜಿಪಿಟಿಯಿಂದ ರೆಡಿ ಆಯಿತು. ಹಾಗೆ ಇನ್ನು ಯಾರನ್ನ ಚಾನಲ್ ಹೊಸ್ತಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.